ಸೇಡಂಗೆ ಸಮರ್ಥ ನಾಯಕ, ಕ್ಷೇತ್ರಕ್ಕೆ ಇವರೇ ರಾಜಕುಮಾರ. ಮನೆ ಮನೆಗೆ ಜಲಧಾರೆ, ಜನರ ಧ್ರುವತಾರೆ. ತೇಲ್ಕೂರು ಮತ್ತೆ ಗೆಲ್ತಾರೆ. ಕೃಷಿಗೆ ಕಾಗಿಣ ಕೊಡುಗೆ, ಜನ ಮೆಚ್ಚುಗೆ, ಪ್ರಗತಿಯೇ ಬಲ ಇವರಿಗೆ. ಸಾಧನೆ ಪರ್ವ, ಕೇಸರಿ ವರ್ಚಸ್ಸು, ಸಿಗಲಿದೆ ದೊಡ್ಡ ಯಶಸ್ಸು. ಸೇಡಂ ಸರದಾರ. ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಜಿದ್ದಾಜಿದ್ದಿನ ಕಣ. ಅದರಲ್ಲೂ ಸೇಡಂ ಕ್ಷೇತ್ರದಲ್ಲಿ ಎಲೆಕ್ಷನ್ನ ಬಿರುಸು ಜೋರಾಗಿದೆ. ಕ್ಷೇತ್ರದೆಲ್ಲೆಡೆ ಹಾಲಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ಅವರದ್ದೇ ಅಬ್ಬರ. ಮೂಲೆ ಮೂಲೆಯಲ್ಲೂ ಹಾಲಿ ಶಾಸಕರಿಗೆ ಜನ ಜೈಕಾರ ಹಾಕ್ತಿದ್ದಾರೆ. ಈ ಬಾರಿ ಮತ್ತೆ ತೇಲ್ಕೂರ್ ಅವರನ್ನೇ ಜನಪ್ರತಿನಿಧಿ ಮಾಡಬೇಕು ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಅಷ್ಟಕ್ಕೂ ಕ್ಷೇತ್ರದಲ್ಲಿ ತೇಲ್ಕೂರ್ ಹವಾ ಹೇಗಿದೆ, ಕ್ಷೇತ್ರಕ್ಕಾಗಿ ಇವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳೇನು, ತೇಲ್ಕೂರ್ ಮತ್ತೆ ಶಾಸಕರಾಗೋಕೆ ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಅಸೆಂಬ್ಲಿ ವಾರ್ ಜೋರಾಗಿದೆ. ರಾಜ್ಯದ ಚುಕ್ಕಾಣಿ ಹಿಡಿಯಲು ಮೂರು ಪಕ್ಷಗಳು ನಾ ಮುಂದು ತಾ ಮುಂದು ಅಂತ ಎಲ್ಲ ಕ್ಷೇತ್ರದಲ್ಲೂ ಬಿರುಸಿನ ಪ್ರಚಾರ ಮಾಡ್ತಿವೆ. ಇದರಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ಕ್ಷೇತ್ರವೂ ಒಂದು. ಸೇಡಂ ಕ್ಷೇತ್ರದಲ್ಲೀಗ ಎಲೆಕ್ಷನ್ನ ಬಿರುಸು ಜೋರಾಗಿದೆ. ಜಿದ್ದಾಜಿದ್ದಿನ ಯುದ್ಧಕ್ಕೆ ಹೆಸರುವಾಸಿಯಾಗಿರೋ ಸೇಡಂ ಕ್ಷೇತ್ರದಲ್ಲಿ ಈ ಬಾರಿ ಮತ್ತೊಂದು ಲೆವೆಲ್ಗೆ ಚುನಾವಣೆ ಕಾವು ರಂಗೇರ್ತಿದೆ. ಯಾಕಂದ್ರೆ ಕ್ಷೇತ್ರದಲ್ಲಿ ಹಾಲಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಅಬ್ಬರ ಜೋರಾಗಿದ್ದು ಮತ್ತೆ ಅಖಾಡಕ್ಕಿಳಿಯಲು ಮುಂದಾಗಿದ್ದಾರೆ. ಸೇಡಂ ಕ್ಷೇತ್ರ ಅಂದ್ರೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅಂದ್ರೆ ಸೇಡಂ ಕ್ಷೇತ್ರ. ಅಷ್ಟರ ಮಟ್ಟಿಗೆ ಸೇಡಂ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಪಾಟೀಲ್ ಹಲ್ಚಲ್ ಎಬ್ಬಿಸಿದ್ದಾರೆ. ಹಾಲಿ ಶಾಸಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷರು, ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಪತ್ತಿನ ಬ್ಯಾಂಕ್ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರನ್ನ ಕ್ಷೇತ್ರದ ಜನ ಮನೆ ಮಗನಂತೆ ಕಾಣ್ತಿದ್ದಾರೆ. ಕಾರಣ, ಶಾಸಕರಾದಾಗಿನಿಂದ ಸೇಡಂ ಕ್ಷೇತ್ರಕ್ಕೆ ಇವರು ನೀಡಿರೋ ಕೊಡುಗೆ ಅಪಾರ. ಹಾಲಿ ಶಾಸಕ ರಾಜ್ಕುಮಾರ್ಗೆ ಜೈಕಾರ, ಮತ್ತೆ ಜಯ ಫಿಕ್ಸ್. ಸಮರ್ಥ ನಾಯಕ, ಕ್ಷೇತ್ರದ ಚಿತ್ರಣ ಬದಲಿಸಿದ ಜನನಾಯಕ. ಕಲಬುರಗಿ ಜಿಲ್ಲೆಯ ಸೇಡಂ ಕ್ಷೇತ್ರ ಯಾವುದೇ ಪಕ್ಷದ ಭದ್ರಕೋಟೆಯಲ್ಲ. 1957ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೆ ಆ ಬಳಿಕ ನಡೆದ 2 ಚುನಾವಣೆಗಳಲ್ಲಿ ಸ್ವತಂತ್ರ ಪಾರ್ಟಿ ಅಭ್ಯರ್ಥಿಗಳು ಗೆದ್ದಿದ್ರು. 1983ರಲ್ಲಿ ಬಿಜೆಪಿ ಇಲ್ಲಿ ಗೆಲುವಿನ ಸವಿ ಉಂಡಿತ್ತು. ಈವರೆಗೂ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹೀಗೆ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳಿಗೂ ಕ್ಷೇತ್ರದ ಜನ ಮಣೆ ಹಾಕಿದ್ದಾರೆ. ಒಂದು ಬಾರಿ ಪಕ್ಷೇತರ ಅಭ್ಯರ್ಥಿಗೂ ಸೇಡಂ ಜನ ಜೈ ಎಂದಿದ್ದಾರೆ. ಅದರೀಗ ಬಿಜೆಪಿ ಶಾಸಕ ರಾಜ್ಕುಮಾರ್ಗೆ ಬೆಂಬಲ ನೀಡ್ತಿದ್ದಾರೆ. ಮತ್ತೆ ಇವರೇ ಅಧಿಕಾರಕ್ಕೆ ಬರಬೇಕು ಅಂತ ಜೈಕಾರ ಹಾಕ್ತಿದ್ದಾರೆ. ಕಳೆದ ಬಾರಿಯ ಫಲಿತಾಂಶ ನೋಡೋದಾದ್ರೆ 2018ರ ಚುನಾವಣೆಯಲ್ಲಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್ರನ್ನ 7200 ಮತಗಳ ಅಂತರದಿಂದ ಸೋಲಿಸಿದರು. ಹೌದು, ಬಿಜೆಪಿಯಿಂದ ಸ್ಪರ್ಧಿಸಿದ್ದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ 80,668 ಮತಗಳನ್ನು ಪಡೆದು ಕ್ಷೇತ್ರದಲ್ಲಿ ಕಮಲ ಅರಳಿಸಿದರು. ಅಂದಿನಿಂದ ಈವರೆಗೂ ಜನರಿಗೆ ನೀಡಿದ ಭರವಸೆಯನ್ನ ಪೂರ್ಣಗೊಳಿಸಲು ನಿರಂತರವಾಗಿ ಜನಪರ ಕಾರ್ಯ ಮಾಡ್ತಿದ್ದಾರೆ. ಈ ಕಾರಣ ಜನ ಮತ್ತೆ ತೇಲ್ಕೂರ್ ಅವರಿಗೆ ಮತ ನೀಡಬೇಕು ಅಂತ ಡಿಸೈಡ್ ಮಾಡಬೇಕು. ರಾಜ್ಕುಮಾರ್ ಪಾಟೀಲ್ ಅವರು ಸೇಡಂ ಕ್ಷೇತ್ರವನ್ನ ಪ್ರಗತಿಯತ್ತ ಹೆಜ್ಜೆ ಇಡುವಂತೆ ಮಾಡಿದ್ದಾರೆ. ಕ್ಷೇತ್ರವು ಅಭಿವೃದ್ಧಿ ಪ್ರಜ್ವಲಿಸುವಂತೆ ಮಾಡಿದ್ದಾರೆ. ಕ್ಷೇತ್ರದ ಜನತೆ ನೆಮ್ಮದಿಯ ಬದುಕು ನಡೆಸಲು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಿದ್ದಾರೆ. ಇಂಥ ಶಾಸಕ ಮತ್ತೆ ಕ್ಷೇತ್ರದಲ್ಲಿ ಗೆದ್ದರೆ ಸೇಡಂ ಕ್ಷೇತ್ರ ಮತ್ತಷ್ಟು ಪ್ರಗತಿ ಕಾಣೋದರಲ್ಲಿ ಅನುಮಾನವಿಲ್ಲ. ಹೀಗಾಗಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರನ್ನ ಅಖಾಡಕ್ಕಿಳಿಸಲು ಕ್ಷೇತ್ರದ ಜನ ಸಂಪೂರ್ಣ ಬೆಂಬಲ ನೀಡುತ್ತಿದ್ದಾರೆ. ಸೇಡಂ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ 55,000 ಮತದಾರರಿದ್ದು ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಮುದಾಯವಾಗಿದೆ. ರೆಡ್ಡಿ ಸಮುದಾಯದಲ್ಲಿ 40,000 ಮತದಾರರಿದ್ದಾರೆ. 36,000 ಮತದಾರರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ. ಇನ್ನು ಕೋಲಿ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ತಲಾ 35,000 ಮತದಾರರಿದ್ದಾರೆ. ಜೊತೆಗೆ ಕುರುಬ ಸಮುದಾಯದಲ್ಲಿ 20,000 ಮತ್ತು ಬ್ರಾಹ್ಮಣ ಸಮುದಾಯದಲ್ಲಿ 5,000 ಮತದಾರರಿದ್ದಾರೆ. ಒಟ್ಟು 2,26,000 ಮತ ಬ್ಯಾಂಕ್ ಹೊಂದಿರೋ ಸೇಡಂ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಹೆಚ್ಚು ಮತದಾರರು ಸಾಥ್ ನೀಡಲಿದ್ದಾರೆ.